ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಭಕ್ತ ಮಹಾಶಯರಿಗೆ ಎಲ್ಲರಿಗೂ ಕೂಡ ಶ್ರೀಧರ ಭಟ್ಟಾಚಾರ್ಯ ಗುರೂಜಿರವರ ಆಶೀರ್ವಾದಗಳು. 2026 ಜನವರಿಯಲ್ಲಿ ನಾವಿದ್ದೇವೆ. 2025 ಮುಗಿದೋಗಿದೆ. 2025ರಲ್ಲಿ ಮಾಸ ಭವಿಷ್ಯ ಬರಲಿಲ್ಲ ಅಂತ ಹೇಳಿ ಬಹಳಷ್ಟು ಜನ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ರಿ. ಆದರೆ ವರ್ಷ ಭವಿಷ್ಯದ ಕಡೆ ಗಮನವನ್ನ ಹರಿಸ್ಲಿಕ್ಕೋಸ್ಕರ ಮಾಸ ಭವಿಷ್ಯವನ್ನ ನಾವು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಈ ಜನವರಿ ಮಾಸದಲ್ಲಿ 12 ರಾಶಿಗಳ ಗೋಚಾರ ಫಲ ಹೇಗಿದೆ, 12 ರಾಶಿಯವರ ಫಲ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ನೋಡ್ಲಿಕ್ಕೆ ಹೊರಟಾಗ, ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರಿಗೆ ಬಹಳಷ್ಟು ಸಮಸ್ಯೆಗಳು. ಸಪ್ತಮ ಸ್ಥಾನದಲ್ಲಿ ಶನಿ, ದಶಮ ಸ್ಥಾನದಲ್ಲಿ ಗುರು ನಿಮಗೆ ದಶಮ ಸ್ಥಾನ ಏಕಾದಶಕ್ಕೆ ಬರೋ ತನಕ ಸ್ವಲ್ಪ ಕಷ್ಟನೇ. ಏನು ಗುರುಗಳೇ, ನಮ್ಮ ಜೀವನ ಇದೇ ಆಗೋಯ್ತಾ, ಅಯ್ಯೋ ಇನ್ನೂ ಎಷ್ಟು ದಿನ ಕಷ್ಟ ಪಡಬೇಕು, ಕೈ ಹಾಕಿರೋದಾಗ್ತಾ ಇಲ್ಲ, ಲಿಟಿಕೇಶನ್ ಆಗಿರೋದು ಸರಿಯಾಗಿಲ್ಲ, ಅಯ್ಯೋ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ನನ್ನ ಮಕ್ಕಳು, ಅವರೂ ಕೂಡ ಸರಿಯಾಗಿ ವ್ಯವಸ್ಥೆ ಮಾಡ್ತಾ ಇಲ್ಲ, ಎಲ್ಲೇ ನಾವೇನೇ ಮಾಡ್ಲಿಕ್ಕೆ ಹೋದ್ರು ನೀರಲ್ಲಿ ಹೋಮ ಮಾಡ್ದಾಗ ಆಗ್ತಾ ಇದೆ, ಯಾಕೆ? ಈ ಪ್ರಶ್ನೆ ನಿಮ್ದು ಹೌದಲ್ವಾ? ಈ ಪ್ರಶ್ನೆಗೆ ಉತ್ತರ ಏನಕ್ಕಪ್ಪ ಅಂತ ಅಂದ್ರೆ, ನೋಡಿ, ಶನಿ ಬಲ ಇರಬೇಕು, ಇಲ್ಲ ಗುರು ಬಲ ಇರಬೇಕು. ಕರ್ಮಕಾರಕನ ಬಲ, ಪಿತೃಕಾರಕನ ಬಲ, ಈ ಎರಡನ್ನೂ ಕೂಡ ನಾವು ಕಳ್ಕೊಂಡಾಗ ಏನಾಗತ್ತೆ, ಏನೋ 4 ಜನ ಮಧ್ಯದಲ್ಲಿ 3 ಹೊತ್ತು 2 ಹೊತ್ತು ಊಟ ಮಾಡಿಕೊಂಡು ಜೀವನವನ್ನ ಕಳೀತಕ್ಕಂಥ ಒಂದು ಪರಿಸ್ಥಿತಿ ಅಂತಕ್ಕಂಥದ್ದಾಗತ್ತೆ. ನಿಮ್ಮ ಮಾತಿಗೆ ಬೆಲೆ ಇಲ್ಲ. ಎಂಥ ದೊಡ್ಡ ಸ್ಥಾನದಲ್ಲಿ ಇದ್ದವರು ನೀವು, ಈಗ ನಿಮ್ಮ ಮಾತಿಗೆ ಬೆಲೆ ಇಲ್ಲ. ನಿಮ್ಮ ಮಾತಿಗೆ ಬೆಲೆ ಯಾರೂ ಕೂಡ ಕೊಡ್ತಾ ಇಲ್ಲ. ಇದರ ಜೊತೆಗೆ ಯಾರೋ ಮಾಡಿರ್ತಕ್ಕಂಥ ಅವಮಾನ ಅಪಮಾನಗಳು ಅಂತಕ್ಕಂಥದ್ದು, ನಾನಾ ರೀತಿಯ ಸಮಸ್ಯೆಗಳು, ಇಲ್ಲದೆ ಇರ್ತಕ್ಕಂಥ ತೊಂದರೆ ತಾಪತ್ರಯಗಳು, ಯಾರೋ ಮಾಡಿರ್ತಕ್ಕಂಥ ತೊಂದರೆಗಳು, ನೀವು ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿ, ಎಲ್ಲೋ ಒಂದು ಕಡೆ ನಂಬಿಕೆ ದ್ರೋಹ, ಚೆನ್ನಾಗಿರೋರೇ ನಿಮಗೆ ಸಮಸ್ಯೆಗಳನ್ನ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಕಂಡು ಬರುತ್ತೆ. ಕನ್ಯಾ ರಾಶಿಯವರಿಗೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಈ ಕನ್ಯಾ ರಾಶಿಯವರಿಗೆ ಇನ್ನೆಷ್ಟು ದಿನ ಕಷ್ಟ ಕಾರ್ಪಣ್ಯ ಗುರುಗಳೇ ಅಂತ ಕೇಳ್ತೀರಾ. ಆದ್ರೆ ಒಂದೇ ಒಂದು ವಿಚಾರ ಹೇಳ್ತೇನೆ, ಈಗ ಬಿಸಿಲು ಬಂದಿದೆ, ನಿಮಗೆ ಬೇಸಿಗೆ ಕಾಲ, ನಿಮಗೆ ಈಗ ಈ ಬೇಸಿಗೆ ಕಾಲ ಮುಗಿದ ಮೇಲೆ ನಿಮಗೆ ಮಳೆಗಾಲ ಬರಲೇಬೇಕು. ಆವಾಗ ನಿಮ್ಮ ಕೆರೆಗಳಲ್ಲಿ, ಕಟ್ಟೆಗಳಲ್ಲಿ, ನಿಮ್ಮ ಮನೆಯಲ್ಲಿ, ಪಾತ್ರೆಗಳಲ್ಲಿ ನೀರನ್ನು ತುಂಬಿಸ್ಕೊಳ್ತಕ್ಕಂಥ ಸಾಧ್ಯತೆ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಲ್ವಾ? ಇದೇ ಒಂದು ಪರಿಸ್ಥಿತಿ. ಇದನ್ನೇ ಗ್ರಹಚಾರ ಅಂತ ಕರೆಯೋದು. ಯೋಚನೆ ಮಾಡ್ತಕ್ಕಂಥದ್ದು ಬೇಡ, ಧೈರ್ಯ ಕಳ್ಕೋಬೇಡಿ, ಧೈರ್ಯದಿಂದ ಮುನ್ನುಗ್ಗತಕ್ಕಂಥ ಕೆಲಸವನ್ನ ಮಾಡಿ. ಅದರಲ್ಲಿ ಶನಿ ಗುರು ಯಾರಾದರೂ ಒಬ್ಬರು ಯೋಗಕಾರಕನಾಗಿದ್ದರೆ ಸ್ವಲ್ಪ ಮಟ್ಟಿಗೆ ಅನುಕೂಲಗಳು ಅಂತಕ್ಕಂಥದ್ದು ಕೂಡ ಚೆನ್ನಾಗಿ ನಡೆಯುತ್ತೆ, ಕೆಲಸ ಕಾರ್ಯಗಳು ನಡೆಯುತ್ತೆ. ಯಾರ್ಯಾರು ಭೂಮಿಯನ್ನ ನಂಬಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರೋ, ಅದು ರೈತರಿರ್ಬೋದು, ಅಥವಾ ಕನ್ಸ್ಟ್ರಕ್ಷನ್ ಇರ್ಬೋದು, ಅಥವಾ ಇಂಟೀರಿಯರ್ ಡೆಕೋರೇಷನ್ ಇರ್ಬೋದು, ಅಥವಾ ಭೂಮಿಯನ್ನ ಲೇವಾದೇವಿ ಮಾಡಿ ಕೊಡಿಸ್ತಕ್ಕಂಥ ಬ್ರೋಕರ್ಗಳಿರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಅಂತವರಿಗೆ ನಿಮಗೆ ಗುರು ಮತ್ತೆ ಶನಿ ಒಳ್ಳೆಯ ಯೋಗಕಾರಕರಾಗಿದ್ದರೆ ಕೆಲಸ ಕಾರ್ಯಗಳು ಅಂತಕ್ಕಂಥದ್ದು ನಿಮಗೆ ಯಥೇಚ್ಛವಾಗಿ ನಡೆಯುತ್ತೆ. ಸದುಪಯೋಗವನ್ನ ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಒಂದು ಬೊಗಸೆ ಹೆಸರು ಬೇಳೆ ತಗೊಳ್ಳಿ. ಬುಧವಾರ ಬೆಳಗಿನ ಜಾವ ಪ್ರಾತಃ ಕಾಲದಲ್ಲಿ ನೀವು ಆದಷ್ಟು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ನೀರಲ್ಲಿ ಹಾಕಿ ಅದನ್ನ ನೆನೆಸ್ತಕ್ಕಂಥ ಕೆಲಸವನ್ನು ಮಾಡಿ. ಸಾಯಂಕಾಲ ವಿಷ್ಣು ಆಲಯಕ್ಕೆ ಹೋಗಿ ನೈವೇದ್ಯವನ್ನ ಕೊಟ್ಟು, ಹೆಸರುಬೇಳೆ ಕೋಸಂಬರಿ ನೈವೇದ್ಯವನ್ನ ಕೊಟ್ಟು ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿನಿಯೋಗವನ್ನ ಮಾಡಿದಾಗ ಬರ್ತಕ್ಕಂಥ ತೊಂದರೆ ತಾಪತ್ರಯಗಳು ಕಮ್ಮಿ ಆಗತ್ತೆ ಅಂತ ಹೇಳ್ತಾ ಇದೆ ಕನ್ಯಾ ರಾಶಿಯ ಭವಿಷ್ಯ.